ಇಲ್ಲಿ ಪ್ರತಿ ವರ್ಷ ಈ ಪದ್ಮನಾಭ ಶೆಣೈ ಗೋವಾ ಅವ್ರದ್ದು ಯಕ್ಷಗಾನ ನಡೀತಾ ಉಳಿತದೆ. ಅವರು ರಾಜ್ಯದ ಗಾಡಿ ಮೇಲೆ ಯಾವಾಗಲೂ ಬರೋದು. ಅವರು ಮತ್ತು ಅವ್ರ ಮಗ ಇಲ್ಲಿ ಯಕ್ಷಗಾನ ಸೇವೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕಿದ್ರೆ ಈ ಮಾದನಂಗೇರಿ ಅಪ್ಪನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಅದು ಆಕ್ಸಿಡೆಂಟ್ ಆಗಿದೆ. ಆದರೆ ಅದೇ ಬೈಕಿನ ಮೇಲೆ ಅವರು ಹೋಗ್ತಾನೇ ಇದ್ದಾರೆ. ಗೋವಾ ತನಕ ಹೋದರು. ಗೋವಾ ಮನೆ ಹತ್ರ ಹೋದ ಕೂಡಲೇ ಒಂದು ಕೋತಿ ಬಂದು ಅವ್ರ ತಲೆ ಮೇಲೆ ಕೂತ್ಕೊಂಡು ಪದ್ಮನಾಭ ಊಟ್ರೆ ತುಗರ್ ಘರ ಇಲ್ಲಿ ಮುರ ಊಟ್ರೆ ಅಂತೇಳಿ ಹೇಳ್ತು. ಆವಾಗ ಅವರು ಹೀಗೆ ಕಣ್ಣೆಚ್ಚಿ ನೋಡಿದ್ರೆ ಅವರಿಗೆ ಎಂಥದ್ದು ತಿಳಿಯೋದಿಲ್ಲ. ಬೆನ್ನ ಮೇಲೆ ರಕ್ತ ಬರ್ತಾ ಇದೆ. ಗಾಡಿ ಮಾತ್ರ ಮುಂದಿನ ಟಯರು 8 ಅಂಕಿ ಹಾಕ್ಕೊಂಡದು. ಅಲ್ಲೇ ಮಚ್ಚಿ ಬಿದ್ದರು. ಮನೆಯವರೆಲ್ಲ ಎಚ್ಚರ ಮಾಡ್ಕೊಂಡು ತಂದು ಅವ್ರಿಗೆ ಆಸ್ಪತ್ರೆಗೆ ಹಾಕಿದ್ರು. ಇಲ್ಲಿ ಬೆನ್ನ ಹಿಂದೆ 4 ಇಂಚಿನ ಆಪ್ರೇಷನ್ ಮಾಡಿದ್ದಾರೆ. ಈಗಲೂ ಅದೇ ಅದು ಆ ಆಪ್ರೇಷನ್. ಆರಾಮ್ ಹಾಕ್ಕೊಂಡಿದ್ದಾರೆ. ಈಗ 1.5 ತಿಂಗಳ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು. ಕಡೆಗೆ 1.5 ತಿಂಗಳ ಆದ ನಂತರ ಇಲ್ಲಿ ಬಂದುಕೊಂಡು ನನ್ನ ದೇವರು ನನಗೆ ಕಾದಿದ್ದಾನೆ, ಅವನು ಹೀಗೀಗ ಆಯಿತು ನಮ್ಮ ಪರಿಸ್ಥಿತಿ, ಅದಕ್ಕಾಗಿ ನನ್ನ ಮನೆ ಬೆಳಗ್ದವನಿಗೆ ನಾನಲ್ಲಿ ಮೇಲೆ ದೇವರಿಗೆ ಗರ್ಭಗುಡಿಗೆ ಒಂದು ಮರ್ಕ್ಯೂರಿ ಲೈಟ್ ಕೊಡ್ತೇನೆ ಅಂತ ಹೇಳಿ ಲೈಟ್ ಕೊಟ್ಟಿದ್ರು. ಈ ಆಂಜನೇಯ ದೇವಸ್ಥಾನದಲ್ಲಿ ಅನೇಕ ರೀತಿಯ ವಿಸ್ಮಯಕಾರಿ ಘಟನೆಗಳು ನಡೆದಿದೆ. 1945ರಲ್ಲಿ ಹಳದಿಪುರದ ಒಂದು ಹೆಂಗಸಿಗೆ ವಿಪರೀತ ಹುಚ್ಚಿಡ್ದಿತ್ತಂತೆ. ಆಗಿನ ಅರ್ಚಕರು ಶ್ರೀಮಾನ್ ವಾಮನ ನಾಯರ್ ರಾತ್ರಿ ದೇವಸ್ಥಾನದಲ್ಲೇ ಮಲಗಿದ್ರಂತೆ. ಆ ಹುಚ್ಚು ಹೆಂಗಸನ್ನು ಕರೆತಂದ ಕೃಷ್ಣ ಹನುಮಂತ ಭಟ್ ಎಂಬುವವರು ದೇವರ ಮುಂದೆ ನಿಂತು ಇಲ್ಲಿ ಸತ್ಯ ಇರೋದೇ ಆದ್ರೆ ಈ ಹುಚ್ಚು ಬಿಟ್ಟು ಹೋಗಬೇಕು ಎಂದಾಗ ಅರ್ಚಕರ ಮೈ ಮೇಲೆ ಆವೇಶ ಬಂದು ಹುಚ್ಚು ಹಿಡಿದ ಹೆಂಗಸಿನ ಜುಟ್ಟು ಹಿಡಿದಾಗ ಆ ಹೆಂಗಸಿನ ಹುಚ್ಚು ಬಿಟ್ಟು ಹೋಯ್ತಂತೆ. ಕೂಡ ನಾವು ಇಲ್ಲಿ ಮಗು ಹುಟ್ಟಿಲ್ಲ ಅಂತ ಹೇಳಿ ಇಲ್ಲಿ ಹರಕೆ ಹೊತ್ಕೊಂಡಿದ್ವಿ. ಇಲ್ಲಿ ದರ್ಶನದಲ್ಲಿ ಹೇಳಿದ್ರು, ನೀವೊಂದು ಯಕ್ಷಗಾನ ಆಡಿಸಿ ಇಲ್ಲಿ ಹರಕೆ ಹೊತ್ಕೊಂಡು ನಿಮಗೆ ಮಗು ಆದರೆ ಇಲ್ಲಿ ಯಕ್ಷಗಾನದ ಹರಕೆ ಕೊಡಿ ಅಂತ ಹೇಳಿ. ಇಲ್ಲಿ ಪ್ರತಿ ಮಂಗಳವಾರ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಸಮಯದಲ್ಲಿ ಒಬ್ಬರು ಅರ್ಚಕರ ಮೈ ಮೇಲೆ ದೇವರು ಆವಾಹನೆ ಆಗುತ್ತಂತೆ. ಅದನ್ನ ಇಲ್ಲಿಯ ಜನ ಆವೇಶ ಬರೋದು ಅಂತ ಹೇಳ್ತಾರೆ. ಈ ರೀತಿ ಆವೇಶ ಬಂದಾಗ ಭಕ್ತಾದಿಗಳು ತಮ್ಮ ಕಷ್ಟ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಅದಕ್ಕೆ ಪರಿಹಾರ ನೀಡಿ ಪ್ರಸಾದ ಕೊಡ್ತಾನಂತೆ ನಮ್ಮ ಈ ಆಂಜನೇಯ ಸ್ವಾಮಿ. ದೇವರು ಅಪ್ಪಣೆ ಆಯಿತು, ಇಲ್ಲಿ ಬಂದು ಸೇವೆ ಮಾಡಬೇಕು ಅಂತೇಳಿ. ಇದು ಸೇವೆ ಅನ್ನೋದ್ರಿಂದ ದೇವರು ತಗೊಳ್ತೇ ಇದ್ದಾನೆ. ಪರಿಹಾರ ದೇವರು ಹೇಳ್ತಾನೆ, ಅದೇ ಪ್ರಕಾರ ಮಾಡ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ವೈದ್ಯರು ದೇವ್ರ ಮೇಲೆ ಭಾರ ಹಾಕ್ಬಿಡಿ, ಇವ್ರು ಉಳಿಯೋದು ತುಂಬ ಕಷ್ಟ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಅಂಥ ಪರಿಸ್ಥಿತಿಯನ್ನು ಎದುರಿಸಿರೋರು ನಮ್ಮ ಜೊತೆಲಿದ್ದಾರೆ. ಅವರ ಅನುಭವನ ಮುಂದಿನ ಭಾಗದಲ್ಲಿ ನೋಡೋಣ. ಹಣೆಗೆ ಕುಂಕುಮ ಇಟ್ಕೊಳ್ಳಿ ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ, ಗೊತ್ತಾ ನಿಮಗೆ? ಸಾವಿನ ಬಾಗಿಲು ತಟ್ಟಿ ಬಂದವರು ಅಂತಾರಲ್ಲ, ಅಂಥವ್ರು ಸಿಗೋದು ಬಹಳ ಅಪರೂಪ. ಅಂಥ ಸನ್ನಿವೇಶನ ಎದುರಿಸಿರುವಂಥವ್ರು ನಮ್ಮ ಜೊತೆಲಿದ್ದಾರೆ. ಇವಳಿಗೆ ನಮ್ಮ ಮದುವೆಯಾಗಿ ಸಾಧಾರಣ 28 ವರ್ಷ ಆಯಿತು. 28 ವರ್ಷ ಆದ ನಂತರ ಸಾಧಾರಣ 13 ವರ್ಷ ನಂತರ ಮದುವೆ ಆದ ನಂತರ ಇದಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಹಾರ್ಟ್ ವೀಕಾಗಿ ರಕ್ತ ಹೆಪ್ಪುಗಟ್ಟಿ ಶ್ವಾಸ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಆವಾಗ ಈ ಮುಖ್ಯ ಪ್ರಾಣ ಪ್ರಸಾದ ತಗೊಂಡು, ಅಭಯ ಪ್ರಸಾದ ತಗೊಂಡು ಆಪ್ರೇಷನ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಹಾಲ್ ಬಂದಾಗಿದೆ, ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ. ನಂತರ ಇದನ್ನು ಆಪ್ರೇಷನ್ ಮಾಡಿ ಬರೀ 20 kg ಇದ್ದ ಇದಕ್ಕೆ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡಿ ದೇವಿ ಶೆಟ್ಟಿಯವರು ಅಂಥ ಮಹಿಮೆ ಇದ್ದ ಈ ಮುಖ್ಯ ಪ್ರಾಣ. ಎಷ್ಟು ಹೊಗಳಿದರೂ ಕಡಿಮೆನೆಯ, ಈ ದೇವ್ರನ್ನ ಎಷ್ಟು ಹೊಗಳಿದರೂ ಕಡಿಮೆನೆಯ ಅಂಥ ಜೀವ ಉಳಿಸಿದ ಮುಖ್ಯ ಪ್ರಾಣ. ಹಾಗಾಗಿ ಈ ದೇವ್ರ ಭಾರಿ ಪ್ರೀತಿ. ಇಷ್ಟು ಪರಿಸ್ಥಿತಿ ಇದ್ದಾಗೂ ಈ ದೇವರು ಬಿಡಲಿಲ್ಲ ಎಂಬುದಕ್ಕೆ ಸಾಕ್ಷಿ ಇವಳೇ. ಈಗ ಆಪರೇಷನ್ 10-11 ವರ್ಷ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಈ ದೇವ್ರ ಪ್ರಸಾದ ಯಾವಾಗೂ ಇದ್ರ ಕೈಲೇ ಉಳಿತದೆ. ಹರಕೆ ಅಂದ ತಕ್ಷಣ ಏನಂದ್ಕೋತೀವಿ?
ದೇವರಿಗೆ 101 ತೆಂಗಿನಕಾಯಿ ಹೊಡೆಯೋದು, ಅಥವಾ ದೇವರಿಗೆ 101 ದೀಪ ಹಚ್ಚೋದು, ಹೆಜ್ಜೆ ನಮಸ್ಕಾರ ಮಾಡೋದು, ಈ ರೀತಿ ಹಲವಾರು ಹರಕೆಗಳಿದೆ. ಆದರೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ ಅದು ಯಕ್ಷಗಾನದ ಹರಕೆ. ಈ ರೀತಿಯ ಹರಕೆ ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ಇಲ್ಲ. ನಿಮ್ಮ ಯಾವುದೇ ಬೇಡಿಕೆಗಳನ್ನ ಯಕ್ಷಗಾನದ ಪ್ರದರ್ಶನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಖಂಡಿತ ಆ ಕೋರಿಕೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಇಲ್ಲಿ ಸತತವಾಗಿ 6 ತಿಂಗಳು ಯಕ್ಷಗಾನ ಆಟ ನಡೆಯುತ್ತೆ. ಆ ಎಲ್ಲ ಆಟಗಳಿಗೂ ತಂಡಗಳು ಬೇಕು, ಕಲಾವಿದರು ಬೇಕು. ಇಲ್ಲಿ ವರ್ಷಗಳಿಂದ ತಂಡ ಕಟ್ಟಿ ಆಟ ಆಡಿದ ಕಲಾವಿದರು ನಮ್ಮೊಂದಿಗಿದ್ದಾರೆ. ನನ್ನ ಹೆಸರು ಸತ್ಯನಾರಾಯಣ ರಾಮ್ ಹೆಗಡೆ. ಸತ್ಯ ಹೆಗಡೆ ಅಂತ ಪ್ರತೀತಿ. ಯಕ್ಷಗಾನಕ್ಕೆ ಹೋದ ಅಂದ್ಬಿಟ್ರೆ ಅವನು ಬದುಕೆ ಹಾಳಾಗಿ ಹೋಗ್ತಾ ಎಲ್ಲ ವ್ಯಸನ ಕಂಡು ಹೋಗ್ಬಿಡ್ತಾನಂತೆ. ಈ ಭಯ ಇತ್ತು. ಒಂದು ಆಟದಲ್ಲಿ ವೇಷ ನೋಡಿದರು. ಆ ವರ್ಷ ಮೇಳಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋದರು. 1 ವರ್ಷ ಮೇಳಕ್ಕೆ ಹೋದೆ. ಆಮೇಲೆ ನನ್ನ ತಂದೆಯವರು ಹೋಗೋದಿದ್ರು ಗುಂಡ್ಬಾಳೆಗೆ ಹೋಗು ಮತ್ತೆ ಎಲ್ಲಿ ಹೋಗ್ಬೇಡ ಅಂತ. ನಂದು ಪ್ರಭಾಕರ ವೆಂಕಟರಮಣ ಹೆಗಡೆ ಚಿಟ್ಟಾಣಿ ಅಂತ ಹೇಳಿ. ನಾನು ಯಕ್ಷಗಾನ ಕಲಾವಿದನೂ ಹೌದು, ಪ್ರಸ್ತುತ ಈ ಕಾಲದಲ್ಲಿ ಇಲ್ಲಿ ಮೇಳದ ವ್ಯವಸ್ಥಾಪಕನೂ ಹೌದು. ನಾನು 17 ವರ್ಷ ಸ್ವಂತ ಯಜಮಾನಿ ಕೆಲಸ ಮಾಡಿದ್ದೆ. 17 ವರ್ಷ. ಸಾಮಾನ್ಯವಾಗಿ ಪ್ರೇಕ್ಷಕರ ಎದುರಿಗೆ ಯಕ್ಷಗಾನ ಮಾಡುವಂಥ ಕಲಾವಿದರು ಬಹಳ ಹುಮ್ಮಸ್ನಿಂದ ಇರ್ತಾರೆ. ಅದೇ ದೇವರ ಸನ್ನಿಧಿಯಲ್ಲಿ ಆಟ ಆಡಬೇಕು ಅಂದರೆ ಅದೇ ರೀತಿಯ ಉತ್ಸಾಹ ಹುಮ್ಮಸ್ಸು ಇರುತ್ತಾ ಅಂತ ಇವ್ರನ್ನ ಕೇಳಿದ್ರೆ, ನನ್ನ ಅನುಭವದಲ್ಲಿ ಬಹುಶಃ ಯಾರೂ ಇಲ್ಲದಿದ್ದ ದಿವಸ ಕೆಲವೊಂದು ಸಮಯ ಹೀಗೂ ಅನ್ನಿಸ್ತಿತ್ತು. ಒಂದು ಆಕಳು ಬಂದು ಮಲಿಕೊಳ್ತಿತ್ತು. ಒಂದೇ ಒಂದು ಆಕಳು. ಆ ಆಕಳು ಮುಂದೆ ನಾವು ಪ್ರದರ್ಶನ ಮಾಡೋದು ಭಾಳ ಆಟ ಉಂಟು, ಭಾಳ ವರ್ಷ ಉಂಟು. ಇಲ್ಲಿ ಒಂದೊಂದು ದಿವಸ ಇದರಲ್ಲಂತೂ ಆ ಡಿಸೆಂಬರ್ದಲ್ಲಿ ಸ್ಟಾರ್ಟಿಂಗಿನಲ್ಲಿ ಚಳಿಯಲ್ಲಿ ಸಾಮಾನ್ಯ 11ರಿಂದ 12 ಗಂಟೆವರೆಗೆ ಆಚೀಚೆ ಯಾರಾದರೂ ಓಡಾಡ್ತಾ ಇರ್ತಾರೆ. ಅದರ ನಂತರ ಇಲ್ಲಿ ಚಾ ಹೋಟ್ಲವರು ಇರುವುದಿಲ್ಲ, ಬಂದು ಜನರು ಇರುವುದಿಲ್ಲ, ಬರೇ ನಾವು ಕಲಾವಿದರು ಮಾತ್ರ ಇರ್ತೇವೆ ಎಷ್ಟೋ ದಿವಸ. ಯಾಕಂದರೆ ಒಂದೇ ಕಡೆಗೆ ಆಟ ಮಾಡೋದು ಇದು ತುಂಬ ಕಷ್ಟ ಸಾಧ್ಯ. ಬೇರೆ ಬೇರೆ ಕಡೆಗೆ ಹೋದ ಆ ಪ್ರಶ್ನೆ ಇಲ್ಲ. ಅದು ನಾವು ದೇವರಂಗ ತಿಳಿದುಕೊಂಡಿರ್ತೀವಿ. ಆ ದೇವ್ರ ಮೆಚ್ಚುವಾಗೇ ಇರಬೇಕು. ಕಲಾವಿದನಾಗಿ ಈ ಸ್ಥಳಕ್ಕೆ ಬಂದಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಕಲಾವಿದರಿಗೆ ನಿರಂತರವಾಗಿ ಕೆಲಸ ಇರೋದಿಲ್ಲ. ಹೀಗಿರುವಾಗ ಇಲ್ಲಿ ಹರಕೆ ತೀರಿಸೋ ಜನರಿಂದ ದೇವ್ರ ಸೇವೆನೂ ಆಗ್ತಾ ಇದೆ, ಕಲಾ ಸೇವೆನೂ ಆಗ್ತಾ ಇದೆ. ಕಲಾವಿದನಿಗೆ ಇಲ್ಲಿ ಸಿಕ್ಕುವ ಸಮಾಧಾನವೂ ಸಂತೋಷವೂ ಮತ್ತೆ ಬೇರೆ ಯಾವ ವೇದಿಕೆಯಲ್ಲಿ ಸಿಗುವುದಿಲ್ಲ. ಮಾನಸಿಕ ನೆಮ್ಮದಿ. ಬಹುಶಃ ಮಳೆಗಾಲದಲ್ಲೂ ಬಿಡುವಿದ್ದಾಗ ಇಲ್ಲಿ ಬಂದು ಅವನ ಸನ್ನಿಧಿಯಲ್ಲಿ ಒಂದು ತಾಸು ಕೂತ್ಕೊಂಡು ಹೋಗ್ಬಿಡು. ನೀವು ಕೂಡ ಇಲ್ಲಿ ಬಂದು ಹರಕೆ ಹೊತ್ತು ಒಂದು ಯಕ್ಷಗಾನ ಆಟ ಆಡ್ಸೇ ಬಿಡೋಣ ಅಂದ್ಕೊಂಡ್ರೆ ನಿಮ್ಮ ಸರದಿ ಬರೋದಕ್ಕೆ ಎಷ್ಟು ದಿನ ಆಗತ್ತೆ ಗೊತ್ತಾ? ಹೇಳಿಕ್ ಬರಲ್ಲ. 3 ವರ್ಷ 4 ವರ್ಷ 5 ವರ್ಷ ಹೋದ್ರೂ ಹೋಯ್ತು. ನಾನು ಹರಕೆ ಮಾಡ್ಕೊಂಡು 2 ವರ್ಷದ ನಂತರ ಇಲ್ಲಿ ಹರಕೆ ತೀರಿಸ್ಬೇಕಂತ ಒಂದು ಸಂದರ್ಭ ಬಂತು. ನನ್ನ ಪಾಳಿ ಬಂತು. ಹುಡುಗಿ ಹುಟ್ಟ ಮೇಲೆ ಅದು ಯಕ್ಷಗಾನ 3 ವರ್ಷದ ಮೇಲೆ ಕಡೆ ಬಂತು ಹರಕೆ. ಈ ಆಂಜನೇಯ ಸ್ವಾಮಿಯ ಎಲ್ಲ ವೈಶಿಷ್ಟ್ಯಗಳನ್ನು ನೋಡಿದ್ವಿ. ಆದರೆ ಈ ದೇವಸ್ಥಾನ ಎಲ್ಲಿರಬಹುದು ಅನ್ನೋ ಕುತೂಹಲ ಖಂಡಿತ ನಿಮ್ಗೆಲ್ರಿಗೂ ಇದೆ ಅಲ್ವಾ? ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಂಡುಬಾಳದ ಶ್ರೀ ಮುಖ್ಯಪ್ರಾಣ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ. ನೀವು ಹೊನ್ನಾವರಕ್ಕೆ ಬಂದು ಗುಂಡುಬಾಳದ ಬಗ್ಗೆ ಯಾರನ್ನ ಬೇಕಾದರೂ ಮಾಹಿತಿ ಕೇಳಿ, ಖಂಡಿತ ಅವ್ರು ನಿಮಗೆ ಕೊಡ್ತಾರೆ. ನಿಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ರೆ, ಅಯ್ಯೋ ನಮ್ಮ ಜೀವನ ಹೀಗಾಗೋಯ್ತಲ್ಲ ಮುಂದೇನು ಅನ್ನೋ ಹಾಗಿದ್ರೆ, ನೀವು ಯಶಸ್ಸಿನ ಹುಡುಕಾಟದಲ್ಲಿದ್ದರೆ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಯಕ್ಷಗಾನ ಮಾಡಿಸಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು.